ನಮಸ್ಕಾರ ಸ್ನೇಹಿತರೆ, ಸ್ಯಾಂಡಲ್ವುಡ್ ನಲ್ಲಿ 2026ರ ಮೊದಲ ದೊಡ್ಡ ಧಮಾಕ ಅಂದ್ರೆ ಅದು ಲ್ಯಾಂಡ್ ಲಾರ್ಡ್. ದುನಿಯಾ ವಿಜಯ್ ಮಾಸ್ ಲುಕ್, ರಾಜ್ಬಿ ಶೆಟ್ಟಿ ಅವರ ಕ್ರೂರ ವಿಲನ್ ಅವತಾರ. ಈ ಸಿನಿಮಾ ನಿಜಕ್ಕೂ ಹೈಪ್ ತಕ್ಕ ಹಾಗೆ ಇದೆಯಾ? ನಿಮ್ಮ ಹಣ ಮತ್ತು ಸಮಯಕ್ಕೆ ಬೆಲೆ ಇದೆಯಾ? ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸೋಕೆ ಟ್ರೈ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲದಾಗಿ ಈ ಸಿನಿಮಾದ ಕತೆ ನಡೆಯೋದು 80ರ ದಶಕದಲ್ಲಿ ಹುಲಿದುರ್ಗ ಅನ್ನೋ ಹಳ್ಳಿಯಲ್ಲಿ. ಸಣ್ಣ ದಣಿ ಅವರೇ ರಾಜ್ಬಿ ಶೆಟ್ಟಿ ಅವರು. ಭೂಮಾಲೀಕನ ಅಟ್ಟಹಾಸ ಜೋರಾಗಿರುತ್ತೆ ಈ ಒಂದು ಹಳ್ಳಿಯಲ್ಲಿ. ಬಡವರ ಭೂಮಿಯನ್ನ ಕಿತ್ಕೊಂಡು ಅವರನ್ನ ಜೀತದಾಳಾಗಿ ಮಾಡ್ಕೊಳ್ಳೋದೇ ಇವರ ಕೆಲಸ. ಈ ದೌರ್ಜನ್ಯದ ವಿರುದ್ಧ ಒಬ್ಬ ಸಾಮಾನ್ಯ ರೈತ ರಾಚಪ್ಪ ಅಂದ್ರೆ ದುನಿಯಾ ವಿಜಯ್ ಅವರು ಹೇಗೆ ಎದ್ದು ನಿಲ್ತಾರೆ, ಅವರ ಮಗಳು ಭಾಗ್ಯ ರಿತನ್ಯ ವಿಜಯ್ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಈ ಹೋರಾಟಕ್ಕೆ ಹೇಗೆ ಸಾಥ್ ಕೊಡ್ತಾಳೆ ಅನ್ನೋದೇ ಈ ಸಿನಿಮಾದ ಒಂದು ಲೈನ್ ಸ್ಟೋರಿ. ಇದು ಕೇವಲ ಆಕ್ಷನ್ ಸಿನಿಮಾ ಮಾತ್ರ ಅಲ್ಲ, ನಮ್ಮ ಸಂವಿಧಾನದ ಹಾಗೆ ಮಾನವನ ಹಕ್ಕುಗಳ ಬಗ್ಗೆ ಮಾತನಾಡುವಂತಹ ಒಂದೊಳ್ಳೆ ಅದ್ಭುತ ಕನ್ನಡ ಸಿನಿಮಾ ಆಗಿದೆ. ಬ್ಲ್ಯಾಕ್ ಕೋಬ್ರಾ ವಿಜಯ್ ಇಲ್ಲಿ ಸಖತ್ತಾಗಿ ಕಾಣಿಸ್ಕೊಂಡಿದ್ದಾರೆ. ಒಬ್ಬ ತಂದೆಯಾಗಿ, ಒಬ್ಬ ಹೋರಾಟಗಾರನಾಗಿ ಅವರ ನಟನೆಯಂತೂ ಬೆಂಕಿ. ಅವರಿಗೆ ತಕ್ಕಂತ ವಿಲನ್ ಅಂದ್ರೆ ರಾಜ್ಬಿ ಶೆಟ್ಟಿ ಅವರು. ಈ ಸಿನಿಮಾದ ಅಸಲಿ ಸರ್ಪ್ರೈಸ್ ಅಂದ್ರೆ ರಾಜ್ಬಿ ಶೆಟ್ಟಿ ಅವರು. ಇವರು ವಿಲನ್ ಆಗಿ ಮಾಡಿರೋ ಆಕ್ಟಿಂಗ್ ನೋಡಿದ್ರೆ ಮೈ ಜುಮ್ ಅಂತ ಅನ್ಸುತ್ತೆ. ಇವರ ಆ ನೋಟದಲ್ಲೇ ಒಂದು ಕ್ರೌರ್ಯ ಇದೆ. ಇನ್ನ ರಚಿತಾ ರಾಮ್, ನಿಂಗವ್ವ ಪಾತ್ರದಲ್ಲಿ ರಚಿತಾ ರಾಮ್ ಅವರು ಗ್ರಾಮೀಣ ಸೊಗಡಿನ ನಟನೆಯಿಂದ ಎಲ್ಲರ ಗಮನ ಸೆಳೀತಾರೆ. ಇನ್ನ ಬಿಜಿಎಂ ಬಗ್ಗೆ ಮಾತಾಡೋದಾದ್ರೆ ಅಜನೀತ್ ಲೋಕನಾಥ್ ಅವರ ಬಿಜಿಎಂ ಸಿನಿಮಾದ ಎಲ್ಲ ಕ್ಷಣಗಳನ್ನ ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗುತ್ತೆ. ಪ್ರತಿ ಫೈಟ್ ಸೀನ್ಗೂ ಮ್ಯೂಸಿಕ್ ಸಖತ್ತಾಗಿ ಕಿಕ್ ಕೊಡುತ್ತೆ. ಇನ್ನ ಸಿನಿಮಾದಲ್ಲಿ ಏನೆಲ್ಲ ಪ್ಲಸ್ ಪಾಯಿಂಟ್ ಇತ್ತು, ಏನೆಲ್ಲ ಮೈನಸ್ ಪಾಯಿಂಟ್ ಪರ್ಸನಲಿ ನನಗನ್ನಿಸ್ತು ಅಂತ ತಿಳಿಸ್ತೀನಿ ಬನ್ನಿ. ಮೊದಲು ಪ್ಲಸ್ ಪಾಯಿಂಟ್ಗಳ ಬಗ್ಗೆ ಮಾತಾಡೋದಾದ್ರೆ ದುನಿಯಾ ವಿಜಯ್ ಮತ್ತು ರಾಜ್ಬಿ ಶೆಟ್ಟಿ ಅವರ ನಡುವಿನ ಈ ಮುಖಾಮುಖಿ ಸೀನ್ಗಳು ತುಂಬಾನೇ ಹೈಲೈಟ್ ಆಗಿತ್ತು. ಸಿನಿಮಾದ ಸಂಭಾಷಣೆಗಳು, ಈ ಡೈಲಾಗ್ಗಳು ತುಂಬಾನೇ ಪವರ್ಫುಲ್ ಆಗಿ ಬರೆದಿದ್ದಾರೆ. ಅದರ ಜೊತೆಗೆ ತಂದೆ ಮಗಳ ಎಮೋಷನಲ್ ಸೀನ್ಗಳು ಅಲ್ಲಿ ಕುಳಿತಂತಹ ತಂದೆ ತಾಯಿಗಳಿಗೆ ತುಂಬಾನೇ ಟಚ್ ಆಗುತ್ತೆ. ಇನ್ನ ಈ ಸಿನಿಮಾದ ಮೈನಸ್ ಪಾಯಿಂಟ್ಗಳು, ಈ ಸಿನಿಮಾನ ನೋಡ್ತಾ ನೋಡ್ತಾ ನನಗೆ ಅಸುರನ್ ಸಿನಿಮಾದ ಚಿತ್ರ ನೆನಪು ಬಂತು. ಸೆಕೆಂಡ್ ಹಾಫ್ ನಲ್ಲಿ ಈ ಸಿನಿಮಾನ ತುಂಬಾ ಎಳೆದಿದಾರಂತ ನನಗಂತೂ ಪರ್ಸನಲಿ ಅನಿಸ್ತು. ಈ ಸಿನಿಮಾನ ನೀವು ನೋಡಿದ್ರಿ ಅಂದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ಇನ್ನ ಫೈನಲ್ ಆಗಿ ಹೇಳ್ಬೇಕಂದ್ರೆ, ನೀವು ಮಾಸ್ ಆಕ್ಷನ್ ಮತ್ತು ಎಮೋಷನಲ್ ಡ್ರಾಮಾ ಇಷ್ಟ ಪಡ್ತಿದ್ರೆ ಲ್ಯಾಂಡ್ ಲಾರ್ಡ್ ಸಿನಿಮಾನ ಮಿಸ್ ಮಾಡ್ದೇನೆ ನೋಡಿ. ಕುಟುಂಬ ಜೊತೆ ಹೋಗಿ ನೋಡಬಹುದಂತಹ ಒಂದೊಳ್ಳೆ ಕನ್ನಡ ಸಿನಿಮಾ ಇದಾಗಿದೆ. ನೀವು ಈ ಸಿನಿಮಾನ ನೋಡಿದ್ರೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋ ಅಪ್ಡೇಟ್ಗಾಗಿ ವೇಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಈ ಹುಬ್ಬಳ್ಳಿ ಹುಡುಗ ಸುನಿಲನ್ನ ಮಿಸ್ ಮಾಡ್ಕೊಳ್ತಾ ಇರಿ. ಟೇಕ್ ಕೇರ್.